ಹಾಯ್ ವಿದ್ಯಾರ್ಥಿಗಳೇ, ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಶ್ನೆ ತೆಗೆದುಕೊಂಡಿದ್ದೀವಿ. ಅದು ಕೂಡ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಇದೆ. ನೋಡಿ, √2x + √3y = 0, √3x - √8y = 0. ಟೆಕ್ಸ್ಟ್ ಬುಕ್ ಅಲ್ಲಿ ನಮಗೆ ಪಠ್ಯ ಪುಸ್ತಕದಲ್ಲಿ ಏನ್ ಮಾಡಿದ್ದಾರೆ, ಆದೇಶ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ದಾರೆ. ಸೊ ನಾವು ಅದರಿಂದ ಆದ್ರೂ ಬಿಡಿಸಬಹುದು ಮತ್ತು ವರ್ಜಿಸುವ ವಿಧಾನದಿಂದ ಆದ್ರೂ ಬಿಡಿಸಬಹುದು. ಈ ಲೆಕ್ಕವನ್ನು ನಾವು ಆದೇಶ ವಿಧಾನದಿಂದ ನಾವು ಮಾಡಿದ್ರೆ ಸುಲಭ ಆಗ್ತದೆ. ನೋಡಿ, ಇಲ್ಲಿ √2x + √3y = 0 ಅಂತಿದೆ. ಇದು ನಾನು ಆದೇಶ ವಿಧಾನದಿಂದ ಬಿಡಿಸ್ತೇನೆ. ಇಲ್ಲಿ ಇದು ಮೊದಲೇ ಇಕ್ವೇಶನ್ ಅನ್ನು ನಾನು ಏನ್ ಮಾಡ್ತೇನೆ, x ನ ರೂಪದಲ್ಲಿ ಬರಿತೇನೆ. ಸೊ ಅದು ಹೇಗಂದ್ರೆ √2x + √3y = 0. ಇದು ನಮಗೆ ಕೊಟ್ಟಿರುವಂತಹ ಸಮೀಕರಣ. x ನ ರೂಪದಲ್ಲಿ ಬರಿಬೇಕಂದ್ರೆ √2x, ಈ √3y ಅನ್ನು ಬಲಗಡೆ ಕಳಿಸಿದಾಗ -√3y ಆಗುತ್ತೆ. ಅವಾಗ ನಮ್ಗೆ x ಬೇಕಾಗಿದೆ. ಸೊ -√3y / √2. ಸೊ ಇದು ನಮಗೆ x ನ ರೂಪ ಆಗಿದೆ. x ಬೆಲೆ x ನ ರೂಪ. ಇದು ಇಕ್ವೇಶನ್ ಏನ್ ಮಾಡ್ತೀನಿ ನಾನು, ಇದು ಇಕ್ವೇಶನ್ ನಂಬರ್ 1 ಅಂತ ತೆಗೆದುಕೊಳ್ಳಿ, ಇದು 2 ಅಂತ ತೆಗೆದುಕೊಳ್ಳಿ, ಇದು 3 ಅಂತ ತೆಗೆದುಕೊಳ್ಳಿ. ಸೊ ಇಕ್ವೇಶನ್ 3 ಅನ್ನುವಂಥದ್ದು ನಾನು ಇಕ್ವೇಶನ್ 2ರಲ್ಲಿ ನಾನು ಆದೇಶ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, ಇಕ್ವೇಶನ್ 3 ಅನ್ನು ಇಕ್ವೇಶನ್ 2ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ, √3x, x ಅಂದ್ರೆ ನಮಗೆ ಏನು, ಈ ವ್ಯಾಲ್ಯೂ ಬರಿಬೇಕು. ಸೊ √3 - √3y / √2 ಬ್ರಾಕೆಟ್ ಕ್ಲೋಸ್ -√8y = 0. ಸೊ ಇದನ್ನ ನಾವು ಗುಣಿಸೋಣ. ಸೊ ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್, √3 × √3 ಏನಾಗುತ್ತೆ, √9 ಆಗುತ್ತೆ. √9ಗೆ ವರ್ಗಮೂಲ 3, ಆದ್ದರಿಂದ -3y / √2 -√8y = 0. ಇಲ್ಲಿ ನಮಗೆ ಎರಡರಲ್ಲಿ ಕಾಮನ್ ಯಾವುದು ಸಿಗುತ್ತೆ, ಸಾಮಾನ್ಯವಾಗಿ y ಸಿಗುತ್ತೆ. ಸೊ y ಕಾಮನ್ ತೆಗೆದಾಗ -3 / √2 -√8 = 0. ಸೊ ನಮಗೆ y ವ್ಯಾಲ್ಯೂ ಬೇಕಾಗಿದೆ. ಸೊ 0 / -3 / √2 -√8. ಸೊ ಏನಾಗುತ್ತೆ, 0 ಬೈ ಸಮಥಿಂಗ್ ಯಾವುದೋ ಒಂದು ನಂಬರ್ ಇದ್ರೆ ಏನಾಗುತ್ತೆ, ನಮಗೆ ಭಾಗಿಸಿದ್ರೆ 0ವನ್ನು ಯಾವುದೇ ನಂಬರಿಂದ ಭಾಗಿಸಿದ್ರೆ ನಮ್ಗೆ ಉತ್ತರ ಏನ್ ಸಿಗುತ್ತೆ, 0ನೇ ಸಿಗುತ್ತೆ. ಆದ್ದರಿಂದ ಇದರ ಉತ್ತರ ಏನಾಗಿರುತ್ತೆ, ನಮಗೆ 0. ಸೊ y = 0. ಸೊ y 0 ಅಂತಂದ್ಮೇಲೆ ನಾವೇನ್ ಮಾಡ್ಬೇಕು, x ಬೆಲೆ ಈ 3ನೇ ಇಕ್ವೇಶನ್ ಅಲ್ಲಿ ಆದೇಶ ಮಾಡಿದ್ರೆ y ಬೆಲೆ ನಮಗೆ x ಸಿಗುತ್ತೆ. ಸೊ ಇಕ್ವೇಶನ್ 3 ಹೇಗೆ ಬರುತ್ತೆ ನೋಡೋಣ. x = -√3 × 0 / √2. ನೋಡಿ, -√3 × 0 ಅಂದ್ರೆ 0 ಆಗುತ್ತೆ, ಹೌದಿಲ್ಲ? ಯಾವುದೇ ಸಂಖ್ಯೆ ಆಗಿರ್ಬೋದು, 0ವನ್ನು ಗುಣಿಸಿದಾಗ ನಮಗೇನು ಬರುತ್ತೆ, 0ನೇ ಬರುತ್ತೆ. ಸೊ x = 0 / √2. ಸೊ 0 / √2 ಅಂದ್ರೆ ಈಗ ತಾನೇ ಹೇಳಿದ್ವಿ, ಯಾವುದೇ 0ವನ್ನು ಯಾವುದೇ ಸಂಖ್ಯೆಯಿಂದ ಭಾಗಿಸಿದಾಗ ನಮ್ಗೆ ಉತ್ತರ ಏನು ಬರುತ್ತೆ, 0 ಅಂತ. ಸೊ ಇಲ್ಲಿ ಕೂಡ ನಮ್ಗೆ ಏನಾಗುತ್ತೆ, x ಬೆಲೆ 0 / √2 ಅಂದ್ರೆ x ಬೆಲೆ ಕೂಡ ನಮ್ಗೆ ಏನಾಗುತ್ತೆ, 0. ಸೊ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವು ಈ ಒಂದು ಸಮೀಕರಣವನ್ನು ಆದೇಶ ವಿಧಾನದ ಮುಖಾಂತರ ನಾವು ಬಿಡಿಸಿದೀವಿ. ಈ ತರ ಅಂಕಿ ಸಂಖ್ಯೆಗಳ ಬದಲಾಗಿ ನಿಮಗೆ ಕೊಡ್ತಾನೆ ಪರೀಕ್ಷೆಯಲ್ಲಿ. ಆದ್ದರಿಂದ ನಾವು ಪ್ರೊಸೀಜರ್ ವಿಧಾನವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಲ್ಲ, ಇವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾವು ಈ ಒಂದು ಪ್ರಶ್ನೆಗೆ 2 ಅಥವಾ 3 ಅಂಕಕ್ಕೆ ಕೇಳೋ ಸಾಧ್ಯತೆ ಇದಾವೆ. ಸೊ ಎಲ್ಲರೂ ಸ್ವಲ್ಪ ಹೆಚ್ಚು ಪ್ರಯತ್ನ, ಕಷ್ಟ ಬಿಡಬೇಕು. ಬಿದ್ದಾಗ ನಮಗೆ ಈ ತರ ಪ್ರಶ್ನೆಗಳು ಸುಲಭವಾಗಿ ಆನ್ಸರ್ ಮಾಡ್ಲಿಕ್ಕೆ ಆಗ್ತಾವಂತ ಹೇಳ್ತಾ
ಬನ್ನಿ ವಿದ್ಯಾರ್ಥಿಗಳೇ, ಇನ್ನೂ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗಾಗಿ ಭಾಳಷ್ಟು ಲೆಕ್ಕಗಳನ್ನು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನೂ ಹೆಚ್ಚು ಪರಿಹಾರಗಳನ್ನು ಕೊಡಲಿಕ್ಕೆ ನಾನು ಶ್ರಮ ಪಡ್ತಾ ಇದ್ದೀನಿ. ಎಲ್ಲ ನಿಮಗಾಗಿಯೇ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಿಂದ ಕೆಲವು ವಿದ್ಯಾರ್ಥಿಗಳು ಉಪಯೋಗ ಪಡೆದುಕೊಂಡ್ರೆ ನನಗೆ ಅಷ್ಟೇ ಸಾಕು. ಯಾಕಂದರೆ ಇದು ತುಂಬ ಉಪಯುಕ್ತ ಆಗ್ತದೆ SLC ಮಕ್ಕಳಿಗೆ. ರಾಜ್ಯದಲ್ಲಿ ಫಲಿತಾಂಶ ಕುಸಿಲಿಕ್ಕೆ ಮಕ್ಕಳು ಗಣಿತ ಅಂದರೆ ಕಬ್ಬಿಣದ ಕಡಲೆ ಅಂತ ತಿಳಿದಿರ್ತಾರೆ. ಆದರೆ ಕಬ್ಬಿಣದ ಕಡಲೆ ಅಲ್ಲದು. ಅದು ಒಂಥರ ಸುಲಭವಾಗಿ ಕಾಣ್ತದೆ ಇಷ್ಟಪಟ್ಟರೆ, ಕಷ್ಟಪಟ್ಟು ಕೆಲಸ ಮಾಡಿದರೆ. ಆದ್ದರಿಂದ ನೀವು ಈ ಒಂದು ನನ್ನ ವಿಡಿಯೋಗಳನ್ನು ನೀವು ನೋಡಿದಾಗ ಸುಲಭವಾಗಿ ನಿಮಗೆ ಯಾವುದೇ ಹಂತದಲ್ಲಾದರೂ ಅರ್ಥ ಆಗ್ತದೆ ಅಂತ ಭಾವಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ತಮಗೆ ಸಮಸ್ಯೆ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.